ಆಂಜನೇಯ ಸ್ವಾಮಿಗೆ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ಕಳೆದು ಕೋಟಿ ಸಾಲ ಇದ್ದರೂ ಕೂಡ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ, ದೈವ ಬಲದಿಂದ ಹಣಕಾಸಿನ ಅರಿವು ಅನ್ನುವುದು ಹೆಚ್ಚಾಗಿ ಎಲ್ಲವೂ ತೀರುತ್ತದೆ. ಆ ವಸ್ತು ಯಾವುದು, ಎಲ್ಲಿ ಇಡಬೇಕು, ಹೇಗೆ ಇದನ್ನು ಮಾಡಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ. ನಿಮಗೆ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಲಾಕೆಟನ್ನು ಇಟ್ಟರೆ ಸಾಕು, ಮನೆ ಅಭಿವೃದ್ಧಿ ಆಗುತ್ತೆ. ಮನೆಗೆ ಯಾವುದೇ ದುಷ್ಟ ಶಕ್ತಿಗಳು ಬರುವುದಿಲ್ಲ. ಆಂಜನೇಯ ಸ್ವಾಮಿ ಅನುಗ್ರಹ, ದೈವ ಬಲ ನಿಮ್ಮ ಮನೆಗೆ ಶ್ರೀರಕ್ಷೆಯಂತೆ ಆಗುತ್ತದೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಲ್ಲಿ ಒಂದು ಫೋನ್ ಮಾಡಿ ಕೇಳಿ ಪಡೆದುಕೊಳ್ಳಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಸಾಕು, ಕಷ್ಟಗಳು ಬಗೆಹರಿಯುತ್ತದೆ. ಅದು ಯಾವ ವಸ್ತು ಗುರುಗಳೇ ಅಂತಂದರೆ, ಹೌದು, ವೀಳ್ಯದೆಲೆಯ ಹಾರ. ಈ ವೀಳ್ಯದೆಲೆಯ ಹಾರವನ್ನು ಅರ್ಪಿಸಬೇಕಾದರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಶನಿವಾರದ ದಿವಸ ಬೆಳಗಿನ ಜಾವ ನೀವು 4 ಗಂಟೆಗೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ, ಹಿಂದಿನ ದಿವಸವೇ ನೀವು 16 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಬರಬೇಕು. ಪ್ರತಿ ವೀಳ್ಯದೆಲೆಯನ್ನು ಒಂದರ ಮೇಲೆ ಒಂದು ಇಡುವ ಹಾಗೆ ಜೋಡಿಸಿಕೊಳ್ಳಬೇಕು. ವೀಳ್ಯದೆಲೆ ದೊಡ್ಡದಾಗಿ ಅಗಲವಾಗಿ ಇರಬೇಕು. ಎಲ್ಲ ವೀಳ್ಯದೆಲೆ ಮೇಲೂ ಕೇಸರಿ ಮತ್ತು ಹಾಲನ್ನು ಮಿಶ್ರಣ ಮಾಡಿ ಕಲಸಿದಂತಹ ಕೇಸರಿ ಚಂದನವನ್ನು ತೆಗೆದುಕೊಂಡು ಬಂದು ನೀವು ಪ್ರತಿ ವೀಳ್ಯದೆಲೆಗೂ ಜಯರಾಮ, ಶ್ರೀರಾಮ, ಜಯ ಜಯ ರಾಮ ಅಂತ ಬರೆದುಕೊಳ್ಳಬೇಕು. ಅದರ ಕೆಳಗೆ ಮಹಾಲಕ್ಷ್ಮಿಯೇ ನಮಃ ಅಂತ ಹಾಕಬೇಕು. ಈ ಎಲ್ಲ ವೀಳ್ಯದೆಲೆಗಳನ್ನು ಹಳದಿ ದಾರಕ್ಕೆ ಸೇರಿಸಿ ಪೋಣಿಸಿ ಕಟ್ಟಬೇಕು. 2 ಬದಿಯ ವೀಳ್ಯದೆಲೆಗೆ ನೀವು ಅಕ್ಷತೆ ಕಾಳುಗಳನ್ನು ಹಾಕಿ ಮಡಚಬೇಕು. ಅದನ್ನು ಕೂಡ 2 ಕಡೆಗೂ ಸೇರಿಸಿ ಕಟ್ಟಬೇಕು. ಶನಿವಾರ ಬೆಳಗಿನ ಮೊದಲ ಪೂಜೆ ದೇವಸ್ಥಾನದಲ್ಲಿ ನಿಮ್ಮದಾಗಿರಬೇಕು. ಅರ್ಚಕರಿಗೆ ಹಿಂದಿನ ದಿವಸವೇ ಮಾತನಾಡಿಕೊಂಡು ಯಾವ ಸಮಯಕ್ಕೆ ದೇವಸ್ಥಾನ ಬಾಗಿಲು ತೆಗಿತೀರಾ ಅಂತ ಕೇಳಿ, ಆ ಸಮಯಕ್ಕೆ ಮೊದಲ ಪೂಜೆ ನಮ್ಮದಾಗಬೇಕು ಅಂತ ಹೇಳಿ ಈ ವೀಳ್ಯದೆಲೆಯ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಕಷ್ಟಗಳು ಕಳೆಯುತ್ತವೆ, ಸಾಲಗಳು ತೀರುತ್ತವೆ, ಮನಸ್ಸಿನ ಯಾವುದೇ ಕೋರಿಕೆಗಳು ಕೂಡ ಈಡೇರುತ್ತದೆ. ಖುದ್ದು ಆಂಜನೇಯ ಸ್ವಾಮಿಯೇ ನಿಮ್ಮ ಮನೆಯನ್ನು ಕಾವಲು ಕಾಯುತ್ತಾನೆ. ಅದಕ್ಕಾಗಿ ಆಂಜನೇಯ ಸ್ವಾಮಿಯ ಈ ಭದ್ರ ಲಾಕೆಟ್ಗಳನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ. ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಅದನ್ನು ಕೇಳಿ ಉಚಿತವಾಗಿ ನಿಮಗೆ ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.